ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲ್ ಅನ್ನ. ಇವತ್ತಿನ ವಿಷಯ ಬಂದ್ಬಿಟ್ಟು ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅವುಗಳನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಹತೆಗಳೇನು ಮತ್ತು ಕಾರ್ಮಿಕ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದಾವೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಧನ ಸಹಾಯ ಆಗಿರ್ಬೋದು ಅಥವಾ ಅಪಘಾತ ಪರಿಹಾರ, ಹೀಗೆ ಹಲವು ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದೆ. ಇವಾಗ ಏನಪ್ಪಾ ಅಂತಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಏನಪ್ಪಾ ಅಂತಂದ್ರೆ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿರುವಂತ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ಒಂದು ಹಲವಾರು ಪ್ರಯೋಜನಗಳಿದಾವೆ ಅಂತ ನೋಡ್ಬೋದು. ಇಲ್ಲಿ ಏನೆಲ್ಲ ಪ್ರಯೋಜನಗಳಿದಾವೆ ಅಂತ ನೋಡೋದಾದ್ರೆ, ಅಪಘಾತ ಅಂಗವೈಕಲ್ಯ, ಇವೇನಾದ್ರೂ ಅಪಘಾತ ಆದ್ರೆ ಅದಕ್ಕೆ ನಿಮಗೆ ಸಹಾಯ ಹಸ್ತವನ್ನ ನೀಡ್ತಾ ಇದ್ದಾರೆ. ಆಮೇಲೆ ನಿಮಗೆ ವೈದ್ಯಕೀಯ ವೆಚ್ಚವನ್ನು ಕೂಡ ನೀಡ್ತಾ ಇದ್ದಾರೆ. ಆಮೇಲೆ ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಅಂತೇಳಿ ಕೂಡ ಪ್ರಯೋಜನ ಸಿಗಲಿದೆ. ಆಮೇಲೆ ಪಿಂಚಣಿ ಸೌಲಭ್ಯ ಆಗಿರ್ಬೋದು, ವಿತರಣಾ ಸಹಾಯ ಆಗಿರ್ಬೋದು, ಆಮೇಲೆ ನೋಡ್ಬೋದು ನೀವು ಶಿಕ್ಷಣ ನೆರವು ಆಗಿರ್ಬೋದು, ಅಂದ್ರೆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ನೀಡುವಂಥದ್ದಾಗಿರ್ಬೋದು, ಆಮೇಲೆ ಅಂತ್ಯಕ್ರಿಯೆ ಆಗಿರ್ಬೋದು ವೆಚ್ಚ, ಆಮೇಲೆ ಮದುವೆ ಸಹಾಯಧನ ಅಂತ ಆಗಿರ್ಬೋದು, ವೈದ್ಯಕೀಯ ನೆರವು, ಪಿಂಚಣಿ, ನೋಡ್ಬೋದು ಇಲ್ಲಿ ಹಲವಾರು ರೀತಿಯ ನಿಮಗೆ ಪ್ರಯೋಜನಗಳು ಕೂಡ ಸಿಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಹಾಗಾದ್ರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ. ನೀವು ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ KBOCWWB ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಇದೆ ನೋಡಿ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ಪೇಜ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕಾರ್ಮಿಕ ಇಲಾಖೆಯ ಒಂದು ಏನು ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ನಿರ್ಮಾಣ ಮಂಡಳಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕಾಗುತ್ತೆ. ಇಲ್ಲಿ ನಿರ್ಮಾಣ ಕೆಲಸಗಾರನಾಗಿ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಆಮೇಲೆ OTP ತೊಗೊಂಡ್ಬಿಟ್ಟು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ನೀವೇನಪ್ಪ ಅಂತಂದರೆ ಉದ್ಯೋಗ ಪ್ರಮಾಣ ಪತ್ರ ಅಂತೇಳಿ ಒಂದು ಸಿಗುತ್ತೆ, ಅಂದರೆ ಕಾಂಟ್ರಾಕ್ಟರ್ ಸರ್ಟಿಫಿಕೇಟ್ ಅಂತೇಳಿ. ಅದನ್ನು ಒಂದು ನೀವು ಫಾರ್ಮನ್ನು ಮೊದಲು ಏನಪ್ಪ ಅಂತಂದರೆ ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟನ್ನು ನೀವು ಮೊದಲಿಗೆ ಭರ್ತಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಏನಪ್ಪ ಅಂತಂದರೆ ಪಂಚಾಯತ್ ಅಭಿವೃದ್ಧಿ ಆಗಿರ್ಬೋದು ಅಥವಾ PDO, ಹೀಗೇನಪ್ಪ ಅಂತಂದರೆ ನೋಡ್ಬೋದು ನೀವು ನಿಮ್ಮ ಒಂದು ಅರ್ಜಿದಾರ ಹೆಸರಾಗಿರ್ಬೋದು, ಈ ರೀತಿಯಾದಂಥ ಒಂದು ಫಾರ್ಮನ್ನು ನೀವು ಭರ್ತಿ ಮಾಡಿಬಿಟ್ಟು ಮೊದಲಿಗೆ ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಫಾರ್ಮ್ ಬರುತ್ತೆ, ಅದು ಯಾವುದಪ್ಪ ಅಂತಂದರೆ ಮನೆ ಮಾಲೀಕರಿಂದ ದೃಢೀಕರಣ ಪತ್ರ ಅಂತೇಳಿ. ಅಂದರೆ ನೀವು ಯಾರ ಮನೆಯಲ್ಲಿ ಅಥವಾ ಯಾರ ಒಂದು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಆ ಮನೆಯ ಮಾಲೀಕರ ಒಂದು ನಮ್ಮಲ್ಲಿ ಈ ರೀತಿಯ ಒಬ್ಬ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ, ಅದನ್ನು ಕೂಡ ಬೇಕಾಗುತ್ತೆ. ಆಮೇಲೆ ನಿಮ್ಮ ಹತ್ರ ಒಂದು 2 ಭಾವಚಿತ್ರ ಬೇಕಾಗುತ್ತೆ, ಅಂದರೆ ಆ ಮನೆಯಲ್ಲಿ ಕೆಲಸ ಮಾಡುವಂಥ 2 ಫೋಟೋಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ, ಆನ್ಲೈನಲ್ಲಿ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಲಾಗಿನ್ ಮಾಡಿದರೆ ನಿಮ್ಮ ಒಂದು ಪೂರ್ತಿ ಡೀಟೇಲ್ಸನ್ನು ಕೇಳ್ತಾರೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆಲ್ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಿಮಗೆ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನೀವೇನಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅಥವಾ ನಿಮ್ಮ ತಾಲೂಕಿನಲ್ಲಿ ಇರುವಂಥ ಏನಪ್ಪ ಅಂತಂದರೆ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಬೇಕು, ಅಥವಾ ಕಾರ್ಮಿಕ ಇಲಾಖೆಯ ಒಂದು ಕಚೇರಿಯನ್ನು ಸಂಪರ್ಕಿಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.